ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಗಾಡ್ ಗಿಫ್ಟ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು 8 ಕಲರ್ ಯೂಸ್ ಮಾಡಿ ಒಂದು ಕಲರ್ಫುಲ್ ರಂಗೋಲಿ ಹಾಕ್ತಾಯಿದ್ದೀನಿ. ಇದು ಚುಕ್ಕಿ ರಂಗೋಲಿ ಅಲ್ಲ, ಹಾಗೆ ಪ್ಲೇನ್ ಆಗಿ ಬಿಡಿಸೋದು. ಇದು ಸ್ಟಾರ್ಟಿಂಗಲ್ಲೇ ನಾವು ಒಂದು ಸರ್ಕಲ್ ಹಾಕೋಬೇಕು, ರೌಂಡ್ ಸರ್ಕಲ್ ಮಧ್ಯ. ಅದಕ್ಕೆ ನಾನು ಪ್ಲೇಟ್ ಯೂಸ್ ಮಾಡ್ತಾಯಿದ್ದೀನಿ. ಆಮೇಲೆ ಆಯಿಲ್ ಟಿನ್ ಇರುತ್ತಲ್ಲ, ಅದರಲ್ಲಿ ವೈಟ್ ರಂಗೋಲಿ ಹಿಟ್ಟನ್ನು ಹಾಕಿ ಸುತ್ತ ಡಾಟ್ಸ್ ಇಡ್ತಾಯಿದ್ದೀನಿ. ನಾವು ಹಿಂಗೆ ರೌಂಡ್ ಹಾಕ್ಕೊಂಡು ಮಾಡ್ಬೋದು, ಡಾಟ್ ಎಲ್ಲ ಇಟ್ಟು ಮಾಡಿದಾಗ ಚೆನ್ನಾಗಿ ಕಾಣುತ್ತೆ ಅದು. ಅದಕ್ಕೆ ಆ ಥರ ಹಾಕಿಬಿಟ್ಟು ಮಧ್ಯ ವೈಟ್ ರಂಗೋಲಿ ಹಿಟ್ಟಲ್ಲೇ ನಾನು ಜರಡಿಯಲ್ಲೇ ಅದಕ್ಕೆ ಹಿಂಗೆ ತುಂಬ್ತಾಯಿದ್ದೀನಿ. ಬೇಗ ಆಗುತ್ತೆ ಮತ್ತು ಫುಲ್ಲಾಗೂ ಹಾಕ್ಬೋದು. ನಾವು ಕೈಯಲ್ಲಿ ಹಾಕಿದಾಗ ಒಂಥರ ತೆಳು ದಪ್ಪ ಆಗಿ ಬೀಳುತ್ತೆ, ಅದಕ್ಕೆ ಜರಡಿಯಲ್ಲೇ ಮಾಡ್ಕೊಬೇಕು. ಇದು ಸೆಂಟ್ರ್ ಭಾಗ ಗುರ್ಸಿ ಒಂದು ಡಾಟ್ ಇಟ್ಟಿದ್ದೀನಿ. ಆನಂತರ ನಾನು ಎಲ್ಲ ಕಡೆ ಎಳೆಗಳನ್ನು ಎಳಿತಾ ಇದ್ದೀನಿ. ಇದಕ್ಕೆ ನಾನು ಕಡ್ಡಿ ಯೂಸ್ ಮಾಡ್ಬೋದು. ನಾನು ದಪ್ಪ ಸೂಜಿ ಇತ್ತು ಮನೆಯಲ್ಲಿ, ಅದನ್ನು ಯೂಸ್ ಮಾಡಿದ್ದೀನಿ. ಮತ್ತು ಪೆನ್ ಯೂಸ್ ಮಾಡ್ಕೊಬೋದು. ಸೂಜಿನೇ ಬೇಕಂತಿಲ್ಲ, ಪೆನ್ ಯೂಸ್ ಮಾಡಿ ನೀಟಾಗಿ ಸೆಂಟ್ರಿಗೇ ಎಲ್ಲ ಸೈಡಿಂದನೂ ಎಳಿಬೇಕು. ಅದಕ್ಕೆ ನಾನು ಮಧ್ಯೆ ಒಂದೆರಡು ಹಾಕಿದ ಮೇಲೆ ಮತ್ತು ಗ್ಯಾಪ್ ಬಿಟ್ಬಿಟ್ಟು ಡೈರೆಕ್ಷನಿಗೋಸ್ಕರ ಚೇಂಜ್ ಮಾಡಿ ಎಳಿತಾ ಇದ್ದೀನಿ. ಮಧ್ಯೆ ಯೆಲ್ಲೋ ಕಲರ್ ಹಾಕಿದ್ದೀನಿ ಆ ಡಾಟಿಗೆ. ಆಮೇಲೆ ಗ್ರೀನ್ ಹಾಕ್ತಾಯಿದ್ದೀನಿ, ಪ್ಯಾರೆಟ್ ಗ್ರೀನ್ ಹಾಕ್ತಾಯಿದ್ದೀನಿ. ಅದು ಹಾಕ್ಬಿಟ್ಟು ಅದನ್ನು ಅಷ್ಟೇ, ಅದನ್ನು ನಾನು ಸೂಜಿಯಲ್ಲಿ ಅದೇ ಥರನೇ ಸೆಂಟ್ರಿಗೆ ಗೆರೆಗಳನ್ನು ಎಳಿತಾ ಇರ್ತೀನಿ. ಜಸ್ಟ್ ಹಿಂಗೆ ಮಾಡಿದರೆ ಸಾಕು, ಟಚ್ ಮಾಡಿ ಹಿಂಗೊಂದು ಗೆರೆ ಹಾಕಿದರೆ ಅದೊಂದು ಲುಕ್ಕಾಗಿ ಕಂಡುಬಿಡತ್ತೆ. ಇದೇ ಸೆಂಟ್ರಿದು. ಈಗ ನಾನು ಪ್ಯಾರೆಟ್ ಗ್ರೀನಲ್ಲೇ 8 ಕಲರ್ ಯೂಸ್ ಮಾಡಿದ್ದೀನಿ. ಫಸ್ಟ್ ಪ್ಯಾರೆಟ್ ಗ್ರೀನ್ ಹಾಕಿ, ಬ್ಲೂ ಹಾಕಿ, ಪಿಂಕ್, ಹಾಗೆ ಎಲ್ಲ ಕಲರು 8 ಕಲರನ್ನು ಯೂಸ್ ಮಾಡಿ ಈಗ ಪಿಂಕ್ ಹಾಕ್ತಾಯಿದ್ದೀನಿ ನೋಡಿ. ಫುಲ್ ಕಲರು ಹಾಕಾಯಿತು. ಎಲ್ಲ ಕಲರಿಗೂ ಈ ಥರ ದಳಗಳನ್ನು ಮಾಡ್ಕೊತಾ ಇದ್ದೀನಿ. ಪ್ರತಿಯೊಂದು ಕಲರಿಂದ ಈ ಥರ ನಾನು ಅಂದಾಜು ಮೇಲೆ ಚುಕ್ಕಿನ ಇಟ್ಕೊಂಡಿದ್ದೀನಿ. ಇದು ಅಷ್ಟು ರೌಂಡಾಗಿ ಬರಲಿಲ್ಲ, ಬರಲ್ಲ ಅದು. ಅಂದಾಜು ಮೇಲೆ ನೀವು ಚುಕ್ಕಿ ಇಟ್ಕೊಂಡು ಹಾಕಬೇಕು. ನಾವು ಹಿಂಗೆ ಗೆರೆ ಹಾಕೊಳ್ಳದೆ ಡಾಟ್ಸ್ ಇಡೋಕೆ ಹೋದರೆ ಅಷ್ಟು ಚೆನ್ನಾಗಿ ಕಾಣಲ್ಲ ಅಂತ ಅದು ಹಾಕ್ಕೊಂಬಿಟ್ಟು ಡಾಟನ್ನು ಹಾಕ್ಕೊತಾ ಇರೋದು. ಸ್ವಲ್ಪ ಟೈಮ್ ಹಿಡ್ಸತ್ತೆ ಈ ರಂಗೋಲಿ, ಸ್ವಲ್ಪ ಟಫ್ ಏನಿಲ್ಲ, ಆದರೆ ಬೇಗ ಹಾಕಿ ಮುಗ್ಸೋಕ್ಕಾಗಲ್ಲ, ಸ್ವಲ್ಪ ಟೈಮ್ ತಗೊಳತ್ತೆ. ಈ ಥರ ರಂಗೋಲಿಗಳನ್ನು ಫಂಕ್ಷನ್ಗಳಲ್ಲಿ ಅಷ್ಟೇ ಹಾಕ್ಕೊಳಕ್ಕೆ ಚೆನ್ನಾಗಿರುತ್ತೆ. ಡೈಲಿ ನಮಗೆ ಈ ಥರ ಹಾಕೋಕ್ಕೆ ಕಷ್ಟನೂ ಆಗುತ್ತೆ. ಎಲ್ಲ ಕಡೆ ವೈಟ್ ಡಾಟನ್ನು ಇಟ್ಟಾದಮೇಲೆ ಮಧ್ಯದಲ್ಲಿ ನಾನು ಇಷ್ಟನ್ನು ಆರೆಂಜ್ ಡಾಟನ್ನು ಹಾಕ್ತಾಯಿದ್ದೀನಿ. ಆಮೇಲೆ ಈ ಥರ ಕ್ರಾಸಲ್ಲಿ ಪಿಂಕ್ ಹಾಕಿದ್ದೀನಿ, ಫುಲ್ ಪಿಂಕು ಮತ್ತು ಆರೆಂಜ್ ಹಾಕಿ ಮಧ್ಯೆ ಗ್ಯಾಪ್ ಬರುತ್ತಲ್ಲ, ಅಲ್ಲಿ ನಾನು ವೈಟ್ ಕಲರನ್ನು ತುಂಬ್ಕೊತಾ ಇದ್ದೀನಿ. ವೈಟನ್ನು ಹಾಕ್ಬಿಟ್ಟು ನಾವು ಆಮೇಲೆ ಸೂಜಿ ಯೂಸ್ ಮಾಡಿ ಇದನ್ನು ಎಳೆದಿದ್ನಲ್ಲ, ಅದೇ ಥರನೇ ಫುಲ್ ಡಿಸೈನು ಇದೇ ಥರನೇ ಬಂದಿದೆ ನೋಡಿ. ಹಾಕ್ತಾ ಇದ್ದಾಗ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ. ಫುಲ್ ರಂಗೋಲಿನೂ ಡಾಟ್ಸು ಮತ್ತು ಇದರಲ್ಲೇ ಹಾಕಿರೋದು. ಮತ್ತು ಗ್ಯಾಪ್ ಉಳಿಯುತ್ತಲ್ಲ, ಇಲ್ಲಿ ನಾನು ಪ್ಯಾರೆಟ್ ಗ್ರೀನ್ ಮತ್ತು ಡಾರ್ಕ್ ಗ್ರೀನಲ್ಲಿ ಡಿಸೈನ್ ಮಾಡಿದ್ದೀನಿ. ಪ್ರತಿಯೊಂದು ಸೈಡಲ್ಲೂ ಇದು ಬರಬೇಕು. 8 ಕಡೆ ಆಗುತ್ತೆ ಇದು. 8 ಸೈಡ್ ಅಂದರೆ 4 ಪ್ಯಾರೆಟ್ ಗ್ರೀನು ಮತ್ತು 4 ಕಡೆ ಡಾರ್ಕ್ ಗ್ರೀನು ಹಾಕಿದೆ. ಮತ್ತು ತುಂಬಿದ್ದೀನಿ. ಇದೇ ಡಾಟ್ಸ್ ಎಳಿತೀನಿ. ನಿಮಗೆ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡೋಕ್ಕೆ ಮರಿಬೇಡಿ. ಎಲ್ಲ ಆಗಿ ಮುಗಿತಿದ್ದಂಗೆ ನನ್ನ ಬೆಕ್ಕು ಬಂದು ಕೂತ್ಕೊಂಡು ನೋಡ್ತಾ ಇದೆ. ಇವತ್ತು ಅದು ರಂಗೋಲಿನ ಹಾಳು ಮಾಡಲ್ಲ.
ಈಗ ಫಿನಿಶ್ ಆಗಿದೆ, ರಂಗೋಲಿ ರೆಡಿಯಾಗಿದೆ. ಇದಾಗಿತ್ತು ಇವತ್ತಿನ ನನ್ನ ರಂಗೋಲಿ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಸಪೋರ್ಟ್ ಮಾಡೋಕ್ಕೆ ಮರಿಬೇಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.